ನಮಸ್ತೆ ಸ್ಪರ್ಧಾರ್ಥಿಗಳೇ, ಇದು ನಿಮ್ಮ ಗ್ಲೋಬಲ್ ಅಕಾಡೆಮಿ ಮೈಸೂರು ಸ್ಪರ್ಧಾತ್ಮಕ ಕೇಂದ್ರ. ಈ ಒಂದು ವಿಡಿಯೋದಲ್ಲಿ ನೀವು ಮುಂಬರುವ ಪೊಲೀಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ಸಹಾಯವಾಗಲೆಂದು ಆಯ್ದ ಸುಮಾರು 6 ತಿಂಗಳ ಹಿಂದಿನ ಪ್ರಚಲಿತ ಘಟನೆಗಳ ವಿಭಾಗದಲ್ಲಿ ಒನ್ ವರ್ಡ್ ಕ್ವಶನ್ಸ್ ಮತ್ತು ಆನ್ಸರ್ಗಳನ್ನು ನೋಡ್ತಾ ಹೋಗ್ತೀರಿ. ತಮಗೆ ಏನಾದರೂ ಮತ್ತೊಂದು ವಿಡಿಯೋ ನೋಟಿಫಿಕೇಶನ್ ಬೇಕು ಅಂದರೆ ನಮ್ಮ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ನೀವು ಪ್ರೆಸ್ ಮಾಡಿದರೆ ನಾವು ಪಾರ್ಟ್ 2 ವಿಡಿಯೋವನ್ನು ಅಪ್ಲೋಡ್ ಮಾಡಿದ ನಂತರ ನೀವು ಅದರ ನೋಟಿಫಿಕೇಶನ್ ಪಡೆಯುವಿರಿ. ಅಕಾಡೆಮಿಯು 2023ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಬರಹಗಾರ ನಿಲುಮ್ ಸರಣ್ ಗೌರ್ ಅವರ ರಿಕ್ವಿಯಂ ಇನ್ ರಾಗಜಾಂಕಿ ಎಂಬ ಕಾದಂಬರಿಗಾಗಿ ನೀಡುವುದಾಗಿ ಘೋಷಿಸಿದೆ. 2023ರಲ್ಲಿ ಕೆ ಬಿರ್ಲಾ ಫೌಂಡೇಶನ್ನ 33ನೇ ವ್ಯಾಸ್ ಸಮ್ಮಾನನ್ನು ಪುಷ್ಪಭಾರತಿಯವರಿಗೆ ನೀಡಲಾಗಿದೆ. 2023ರ ಆಸಿಯಾನ್ ಶೃಂಗಸಭೆಯ ಆತಿಥ್ಯ ವಹಿಸಿದ ರಾಷ್ಟ್ರ ಇಂಡೋನೇಷ್ಯಾ. 2023ರಲ್ಲಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ಅವರು ನಿಧನ ಹೊಂದಿದ್ದಾರೆ. ಭಾರತ ದೇಶದ ಮೊದಲ ಸಮುದ್ರಯಾನ ದೇಶೀ ನಿರ್ಮಿತ ನೌಕೆ ಮಸ್ತ್ಯ. 2023ರ USA ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಮ್ನ ಪುರುಷ ವಿಜೇತ ನೋವಾಕ್ ಜೋಕೋವಿಚ್. 2023ರ USA ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಮ್ನ ಮಹಿಳಾ ವಿಜೇತೆ ಕೋಕೋ ಗಾಫ್. 2023ರ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತರು ಕ್ಯಾಟಲಿಯನ್ ಕರಿಕೋ ಮತ್ತು ಡ್ರೋ ವೈಸ್ಮನ್. 2023ರ ಏಕದಿನದ ಕ್ರಿಕೆಟ್ ವಿಶ್ವಕಪ್ ಆತಿಥ್ಯ ವಹಿಸಿದ ರಾಷ್ಟ್ರ ಭಾರತ. 2023ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ 2 ಪ್ರಮುಖ ತಾಣಗಳೆಂದರೆ 41ನೇ ತಾಣ ರವೀಂದ್ರನಾಥ್ ಟಾಗೂರ್ ಅವರ ಶಾಂತಿನಿಕೇತನ ನಿವಾಸ ಪಶ್ಚಿಮ ಬಂಗಾಳ ಮತ್ತು 42ನೇ ತಾಣ ಹೊಯ್ಸಳರ ಕಾಲದ ದೇವಾಲಯ ಕರ್ನಾಟಕ. ಪ್ರಸ್ತುತ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ N ನಾರಾಯಣಸ್ವಾಮಿ ಅವರು ನೇಮಕಗೊಂಡಿದ್ದಾರೆ. ಪ್ರಸ್ತುತ SBIನ ವ್ಯವಸ್ಥಾಪಕ ನಿರ್ದೇಶಕರಾಗಿ ವಿನಯ್ M ತೋನ್ಸೆಯವರು ನೇಮಕಗೊಂಡಿದ್ದಾರೆ. ಕರ್ನಾಟಕದ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ದಿನೇಶ್ ಕುಮಾರ್ ರವರು ನೇಮಕಗೊಂಡಿದ್ದಾರೆ. ಪ್ರಸ್ತುತ ಕರ್ನಾಟಕದ ರಾಜ್ಯದ ಸರ್ಕಾರದ ನೂತನ ಪ್ರಮುಖ ಕಾರ್ಯದರ್ಶಿಯಾಗಿ ರಜನೀಶ್ ಗೋಯಲ್ ನೇಮಕಗೊಂಡಿದ್ದಾರೆ. 2023ರಲ್ಲಿ 27ನೇ ಬಾರಿ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ ಅನ್ನು ಪಂಕಜ್ ಅಡ್ವಾಣಿಯವರು ಪಡೆದುಕೊಂಡಿದ್ದಾರೆ. 2023ರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಚಾಂಪಿಯನ್ನ ಜಯಭೇರಿಯಾದ ದೇಶ ಆಸ್ಟ್ರೇಲಿಯಾ. 2023ರ ಆಲ್ ಆಫ್ ಸೇಮ್ ಪುರಸ್ಕೃತರು ವೀರೇಂದ್ರ ಸೆಹ್ವಾಗ್, ಅರವಿಂದ್ ಡಿಸಿಲ್ವಾ ಮತ್ತು ಡಯಾನಾ ಎಡುಲ್ಟಿ. 2020ರಲ್ಲಿ ಮೊದಲ ಮಹಿಳಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶೆಯಾಗಿರುವುದು ಫಾತಿಮಾ ಬಿವಿ. ಕರ್ನಾಟಕ ರಾಜ್ಯದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ C ನಾರಾಯಣಸ್ವಾಮಿಯವರನ್ನು ನೇಮಿಸಲಾಗಿದೆ. ಇಸ್ರೇಲ್ ಅಲ್ಲಿ ಸಿಲುಕಿದ ಭಾರತೀಯರನ್ನು ಹೊರತರಲು ಆಪರೇಷನ್ ಅಜಯ್ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. CBIನ ನಿರ್ದೇಶಕರನ್ನಾಗಿ ಪ್ರವೀಣ್ ಸೂದ್ ಅವರನ್ನು ನೇಮಿಸಲಾಗಿದೆ. ಟ್ವಿಟರ್ನ ನೂತನ ಮಹಿಳಾ CEO ಆಗಿ ಲಿಂಡಾ ಎರಿಕಾ ನೇಮಕವಾಗಿದ್ದಾರೆ. ವಿಶ್ವಪತ್ರಿಕೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 161. ಸಮುದ್ರ ಶಕ್ತಿ 2023 ಭಾರತ ಮತ್ತು ಇಂಡೋನೇಷ್ಯಾ ದೇಶದ ಮಧ್ಯ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ. ವಿಶ್ವ ಬ್ಯಾಂಕ್ನ 14ನೇ ಅಧ್ಯಕ್ಷರನ್ನಾಗಿ ಅಜಯ್ ಬಂಗಾ ಅವರನ್ನು ನೇಮಿಸಲಾಗಿದೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಕರಿ ಈಶಾಡ ಮಾವಿಗೆ GI ಟ್ಯಾಗ್ ದೊರೆತಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬಂದಿದೆ. CVCಯ ನೂತನ ಮುಖ್ಯಸ್ಥರನ್ನಾಗಿ ಕೇಂದ್ರೀಯ ಜಾಗೃತ ದಳ ಪ್ರವೀಣ್ ಕುಮಾರ್ ಶ್ರೀವಾತ್ಸವ್ ಅವರನ್ನು ನೇಮಿಸಲಾಗಿದೆ. 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಲಕ್ಷ್ಮೀಶ್ ತೊಳವಾಡಿ ಅವರ ಭಾರತದ ಅನುಸಂಧಾನದ ಭಾರತ ಯಾತ್ರೆ ಕೃತಿಗೆ ನೀಡಲಾಗಿದೆ. ನೂತನ ಸಂಸತ್ತಿನ ಶಿಲ್ಪಿ ಭೀಮಲ್ ಪಟೇಲ್. 2023ನೇ ಗ್ರ್ಯಾಮಿ ಪ್ರಶಸ್ತಿ ಪಡೆದವರು ರಿಕ್ಕಿ ಕೇಜ್. 2023ರ ಗಣಿತ ಕ್ಷೇತ್ರದ ನೊಬೆಲ್ ಖ್ಯಾತಿಯ ಅಬೇಲ್ ಪ್ರಶಸ್ತಿ ಪುರಸ್ಕೃತರು ಲೂಯಿಸ್ ಕೆಪರಲಿ. ಗುರು ಗ್ರಹದ ಉಪಗ್ರಹಗಳ ಬಗ್ಗೆ ಅಧ್ಯಯನ ಮಾಡಲು ESA ಸಂಸ್ಥೆ ಉಡಾವಣೆ ಮಾಡಿದೆ. ಕಿವಿಕ ಕಾರ್ಯಕ್ರಮವನ್ನು ಇಸ್ರೋ ಸಂಸ್ಥೆಯು ಆಯೋಜಿಸಿದೆ. ಅತ್ಯುತ್ತಮ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಪಡೆದ ನಗರ ಇಂದೋರ್. 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾದ ಅತ್ಯುತ್ತಮ ನಟ ಅಲ್ಲು ಅರ್ಜುನ್. 4ನೇ ಗಣರಾಜ್ಯೋತ್ಸವದಲ್ಲಿ ಅತ್ಯುತ್ತಮ ಸ್ತಬ್ಧ ಚಿತ್ರ ಉತ್ತರಾಖಂಡ್.
2023 ಪದ್ಮ ಪ್ರಶಸ್ತಿಗಳ ಒಟ್ಟು ಸಂಖ್ಯೆ 106. ಭಾರತದ ಸೂಪರ್ ಕಂಪ್ಯೂಟರ್ ಐರಾವತ ವಿಶ್ವದ ಶಕ್ತಿಶಾಲಿ 100 ಕೃತಕ ಬುದ್ಧಿಮತ್ತೆಯಲ್ಲಿ ಸ್ಥಾನ 75. ಹೈಪರ್ಸಾನಿಕ್ ಕ್ಷಿಪಣಿ ಫತಃ ಅಭಿವೃದ್ಧಿಪಡಿಸಿದ ದೇಶ ಇರಾನ್. ಡೆಂಗ್ಯೂ ಪತ್ತೆಗೆ ಡ್ಯಾಶ್ಬೋರ್ಡ್ ಯೋಜನೆಯನ್ನು ಜಾರಿಗೊಳಿಸಿದ ಸಂಸ್ಥೆ 11SE. ಇತ್ತೀಚೆಗೆ ಚಂದ್ರನ ಅಧ್ಯಯನಕ್ಕಾಗಿ ಲೂನಾ 25 ಉಪಗ್ರಹ ಉಡಾವಣೆ ಮಾಡಿದ ದೇಶ ರಷ್ಯಾ. ಬಾಲಕೃಷ್ಣ ಜೋಶಿ ಅವರು ನಿಧನರಾಗಿದ್ದು, ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ದೇದೋ ಅಸ್ತ್ರ MK2 MK3 ಅಭಿವೃದ್ಧಿಪಡಿಸಿದ್ದು, ಆಕಾಶದಿಂದ ಆಕಾಶಕ್ಕೆ ಕ್ಷಿಪಣಿ. ಬಾರಿಸು ಕನ್ನಡ ಡಿಂಡಿಮವ ಸಾಂಸ್ಕೃತಿಕ ಹಬ್ಬ ಆಚರಣೆಯ ನಗರ ನವದೆಹಲಿ. ಸಿಂಗಾಪುರದ 7 ಬರಹಗಳನ್ನು ಸ್ತ್ರೋ PSLV C-56 ನೌಕೆಯ ಮುಖಾಂತರ ಉಡಾವಣೆ ಮಾಡಿದೆ. ಮಾನವರಹಿತ ತಪಸ್, ಮಾನವರಹಿತ ಯುದ್ಧ ಡ್ರೋನ್ ಯಶಸ್ವಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮವು DRDO ಮತ್ತು ಭಾರತೀಯ ನೌಕಾಸೇನೆ ಪಡೆಯ ಮಧ್ಯೆ ನಡೆಯಿತು. ಬ್ರೆಜಿಲ್ ಆಟಗಾರ ಪೀಲೆ ನಿಧನರಾಗಿದ್ದು, ಅವರು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. 14ನೇ ಆವೃತ್ತಿ ಏರಿಯಾ ಶೋ ಆಯೋಜನೆಯನ್ನು ಮಾಡಲಾಗಿದೆ. ಗಜ ಉತ್ಸವ 2023 ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಚರಿಸಲಾಯಿತು. 16ನೇ ಆವೃತ್ತಿ 2023 ಟಾಟಾ IPL ವಿಜೇತಾದ ತಂಡ CSK. ಯಾದವ್ ಅವರು ನಿಧನರಾಗಿದ್ದು, ಅವರು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. 1996 27 ವರ್ಷಗಳ ಬಳಿಕ ಭಾರತ ದೇಶ ಮಿಸ್ ವರ್ಲ್ಡ್ ಸ್ಪರ್ಧೆಗೆ ಆತಿಥ್ಯ ವಹಿಸಲಿದೆ. ಸಾರಾ ಅಬೂಬಕ್ಕರ್ ಅವರು ನಿಧನರಾಗಿದ್ದರು, ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. 2023 ICCಯ ಬೆಸ್ಟ್ ಚಾಂಪಿಯನ್ಶಿಪ್ ವಿಜೇತಾದ ತಂಡ ಆಸ್ಟ್ರೇಲಿಯಾ. ಬಿಂದೇಶ್ವರ ಪಾಠಕ್ ನಿಧನರಾದರು, ಅವರು ಸುಲಭ ಇಂಟರ್ನ್ಯಾಷನಲ್ ಸಮಾಜ ಸಂಸ್ಥೆಯನ್ನು ಸ್ಥಾಪಿಸಿದ್ದರು. ಕಿರಿಯ ಮಹಿಳೆಯರ ಏಷ್ಯಾ ಕಪ್ ಹಾಕಿ ಟೂರ್ನಿ 2023 ಜಪಾನಿನಲ್ಲಿ ಆಯೋಜಿಸಿದ್ದು, ಭಾರತ ದೇಶ ದಕ್ಷಿಣ ಕೊರಿಯಾವನ್ನು ಸೋಲಿಸಿ ಚಾಂಪಿಯನ್ ಆಗಿದೆ. BKS ವರ್ಮಾ ಅವರು ನಿಧನರಾಗಿದ್ದು, ಅವರು ಚಿತ್ರಕಲೆ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ವಿಶ್ವದ ಅತಿ ಉದ್ದವಾದ ಗಂಗಾವಿಲಾಸ್ ಯೋಜನೆ 3200 ಕಿಲೋಮೀಟರ್ ಪ್ರಯಾಣ ಸಂಚರಿಸಿದೆ. ಭಾರತದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಹೊಂದಿರುವ ರಾಜ್ಯ ಹರಿಯಾಣ. 2023 ಕಿರಿಯರ ಪುರುಷರ ಏಷ್ಯಾ ಕಪ್ ಹಾಕಿ ಒಮನ್ ದೇಶದಲ್ಲಿ ನಡೆದಿದ್ದು, ಪಾಕಿಸ್ತಾನವನ್ನು ಸೋಲಿಸಿ ಭಾರತ ದೇಶ ಚಾಂಪಿಯನ್ ಆಗಿದೆ. 2023 ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಕೊರಿಯನ್ ಆತಿಥ್ಯ ವಹಿಸಿದ್ದು, ಇರಾನ್ ಸೋಲಿಸಿ ಭಾರತ ದೇಶ ಚಾಂಪಿಯನ್ ಆಗಿದೆ. 2023 ವಿಶ್ವ ಆರ್ಚರಿ ಚಾಂಪಿಯನ್ಶಿಪ್ ಜರ್ಮನಿಯ ಬರ್ಲಿನಲ್ಲಿ ಆಯೋಜಿಸಿದ್ದು, ಭಾರತ 4 ಪದಕಗಳನ್ನು ಪಡೆದುಕೊಂಡಿದೆ. ಪ್ರತಿ ವರ್ಷ ಜನವರಿ 4ರಂದು ವಿಶ್ವ ಬ್ರೈಲ್ ದಿನ ಎಂದು ಆಚರಿಸಲಾಗುತ್ತದೆ. ಕಚ್ಚಾ ತೈಲದ ಮೇಲೆ ವಿಂಡ್ಫಾಲ್ ತೆರಿಗೆಯನ್ನು ವಿಧಿಸಲಾಗುತ್ತದೆ. 86ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆಯ ಜಿಲ್ಲೆ ಹಾವೇರಿ. ಅಮೆರಿಕದ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗೆ ನಾಟು ನಾಟು ಹಾಡು ಪಡೆದಿದೆ. ಅರ್ಬಾನಿ ಗೇಬ್ರಿಯಲ್ ಅವರಿಗೆ ಭುವನಸುಂದರಿ ಪಟ್ಟಿ ದೊರೆತಿದೆ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಸಮ್ಮೇಳನ ಆಯೋಜನೆಯ ನಗರ ಬೆಂಗಳೂರು. 74ನೇ ಗಣರಾಜ್ಯೋತ್ಸವದ ಅಧ್ಯಕ್ಷ ಅಬ್ದುಲ್ ಫತ್ತೇಹ ಈಜಿಪ್ಟ್ ದೇಶದವರು. 17ನೇ ಪ್ರವಾಸಿ ಭಾರತೀಯ ಆಯೋಜನೆಯ ರಾಜ್ಯ ಮಧ್ಯಪ್ರದೇಶ. ಬ್ರಿಕ್ಸ್ 25ನೇ ಆವೃತ್ತಿ ಯೋಜನೆಯ ದೇಶ ದಕ್ಷಿಣ ಆಫ್ರಿಕಾ. 2023 G7 ಸಮ್ಮೇಳನದ ಆಯೋಜನೆಯ ದೇಶ ಜಪಾನ್. 2023 ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ಕೌಡಿಯ ಗೋಲ್ಡಿನ್ ಅವರಿಗೆ ಮಹಿಳೆಯರು ಮತ್ತು ಕಾರ್ಮಿಕರ ಮಾರುಕಟ್ಟೆ ಅಧ್ಯಯನಕ್ಕಾಗಿ ನೀಡಲಾಗಿದೆ. 2023 ವಿಶ್ವಕಪ್ ವಿಜೇತ ಆಸ್ಟ್ರೇಲಿಯಾ ಆಗಿದ್ದು, ಇದು ಅವರ 6ನೇ ವಿಶ್ವಕಪ್ ಆಗಿದೆ. 37ನೇ ರಾಷ್ಟ್ರೀಯ ಕ್ರೀಡಾಕೂಟ ಆಯೋಜನೆಗೆ ನಗರ ಗೋವಾ. 2023 G20 ಆಯೋಜನೆಯ ದೇಶ ಭಾರತವಾಗಿದ್ದು, ಇದು 18ನೇ ಆವೃತ್ತಿಯಾಗಿದೆ. 108ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ ನಗರ ನಾಗಪುರ. ವಿಶ್ವಸಂಸ್ಥೆಯ 78ನೇ ಅಧಿವೇಶನದ ಅಧ್ಯಕ್ಷರು ಡೆನ್ನಿಸ್ ಫ್ರಾನ್ಸಿಸ್.
ಆದಿಶಂಕರಾಚಾರ್ಯರ 108 ಅಡಿ ಎತ್ತರದ ಏಕತ್ವ ಪ್ರತಿಮೆಯನ್ನು ಮಧ್ಯಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. 2023ರ ಪ್ರಕಾರ ಭಾರತವು ಅತಿ ಹೆಚ್ಚು ಅಮೆರಿಕ ದೇಶಕ್ಕೆ ರಫ್ತು ಮಾಡಲಾಗಿದೆ. ಜಾಗತಿಕ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 126. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಜೆಟ್ನಲ್ಲಿ ವಾರ್ಷಿಕವಾಗಿ 4,000 ಕೋಟಿ ಮೀಸಲು ಇಟ್ಟಿದ್ದು, ಸರ್ಕಾರಿ ಬಸ್ಸುಗಳಲ್ಲಿ ರಾಜ್ಯದ ಮಹಿಳೆಯರಿಗೆ ಉಚಿತವಾಗಿ ಸಂಚರಿಸಲು ಶಕ್ತಿ ಯೋಜನೆಯು ಘೋಷಿಸಲಾಗಿದೆ. ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 67. 26ನೇ ರಾಷ್ಟ್ರೀಯ ಯುವ ಮಹೋತ್ಸವವನ್ನು ಆಯೋಜಿಸಿದ ನಗರ ಹುಬ್ಬಳ್ಳಿ, ಧಾರವಾಡ. 2023ರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಅಜರ್ಬೈಜಾನ್ನಲ್ಲಿ ಆಯೋಜಿಸಿದ್ದು, ಭಾರತದ ಪ್ರಜ್ಞಾನಂದ ರನ್ನರ್ ಅಪ್ ಆಗಿದ್ದು, ಚಾಂಪಿಯನ್ ಮ್ಯಾಗ್ನಸ್ ಕಾರ್ಲ್ಸನ್ ಆಗಿದ್ದಾರೆ. ಇತ್ತೀಚೆಗೆ ಭೂಕುಸಿತ ಜೋಶಿ ಮಠದಲ್ಲಿ ಕಂಡಿದ್ದು, ಉತ್ತರಾಖಂಡ ರಾಜ್ಯದಲ್ಲಿದೆ. 13ನೇ ಆವೃತ್ತಿಯನ್ನು ರಾಷ್ಟ್ರೀಯ ಮತದಾರರ ದಿನವನ್ನು ಜನವರಿ 25ರಂದು ಆಚರಿಸಲಾಯಿತು. ದೇಶದ ಮೊದಲ ಪರಿಸರ ಯೋಗ್ಯ ಸ್ಮಾರ್ಟ್ ಟಾಯ್ಲೆಟ್ ಅನ್ನು ಕಾರ್ಕಳದ ಪರಶುರಾಮ್ ಥೀಮ್ ಪಾರ್ಕ್ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ. 18 ವರ್ಷದೊಳಗಿನ ಮಹಿಳಾ ವಿಶ್ವಕಪ್ ದಕ್ಷಿಣ ಆಫ್ರಿಕಾದಲ್ಲಿ ಆಯೋಜಿಸಿದ್ದು, ಇಂಗ್ಲೆಂಡನ್ನು ಭಾರತವು ಸೋಲಿಸಿ ಚಾಂಪಿಯನ್ಶಿಪ್ ಪಡೆದಿದೆ. ತುಳು ಭಾಷೆಯನ್ನು ಕರ್ನಾಟಕದ 2ನೇ ಆಡಳಿತ ಭಾಷೆಯನ್ನಾಗಿ ಮಾಡಲು ಮೋಹನ್ ಆಳ್ವ ಸಮಿತಿಯನ್ನು ನೇಮಿಸಲಾಗಿದೆ. ಭಾರತೀಯ ವಾಯುಪಡೆಯ ನೂತನ ಉಪಮುಖ್ಯಸ್ಥರಾಗಿ ಎ.ಪಿ. ಸಿಂಗ್ ಅವರು ನೇಮಕವಾಗಿದ್ದಾರೆ. 5ನೇ ಖೇಲೋ ಇಂಡಿಯಾ ಗೇಮ್ಸ್ ಮಧ್ಯಪ್ರದೇಶದಲ್ಲಿ ಆಯೋಜಿಸಿದ್ದು, ಅತಿ ಹೆಚ್ಚು ಪದಕಗಳನ್ನು ಮಹಾರಾಷ್ಟ್ರ ಪಡೆದುಕೊಂಡಿದೆ. ಕೇಂದ್ರೀಯ ವಿಧಿವಿಜ್ಞಾನ ಅಪರಾಧ ತನಿಖಾ ವಿಭಾಗ ವಿಶ್ವವಿದ್ಯಾಲಯವನ್ನು ಧಾರವಾಡದಲ್ಲಿ ಸ್ಥಾಪಿಸಲಾಗುತ್ತಿದೆ. ವಿಶ್ವ ತಂಬಾಕು ದಿನ ಮೇ 31 ದಿನದ ಧ್ಯೇಯವಾಕ್ಯ ಗ್ರೋ ಫುಡ್ ನೋ ಟೊಬ್ಯಾಕೋ. ಚಂದ್ರಯಾನ 3ರ ಉಡಾವಣೆಯ ದಿನಾಂಕ ಜುಲೈ 14. ಕರ್ನಾಟಕ ರಾಜ್ಯದ ನೂತನ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ. ಮಲ್ಟಿಲಿಂಗ್ಯುವಲ್ ಎಜುಕೇಷನ್ ಈಸ್ ನೆಸೆಸಿಟಿ ಟು ಟ್ರಾನ್ಸ್ಫಾರ್ಮ್ ಎಜುಕೇಷನ್. ಇದು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನದ ಧ್ಯೇಯವಾಕ್ಯವಾಗಿದೆ. ಕರ್ನಾಟಕ ರಾಜ್ಯದ ಮೊದಲ ಅಲ್ಪಸಂಖ್ಯಾತ ಸಮುದಾಯದ ಸ್ಪೀಕರ್ ಯು.ಟಿ. ಖಾದರ್. ವಿಶ್ವ ಕ್ಷಯ ರೋಗ ದಿನದ ಥೀಮ್ ಎಸ್ ವಿ ಕ್ಯಾನ್ ಎಂಡ್ ಟಿ.ಬಿ. ಭಾರತದಲ್ಲಿ ರೈಲ್ವೆಗಳನ್ನು ಸುಧಾರಣೆ ಮಾಡಲು ಅಮೃತ ಭಾರತ ನಿಲ್ದಾಣ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಆಕೋಸ್ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಲು ಬ್ರಿಟನ್ ದೇಶ ಭಾರತಕ್ಕೆ ಆಮಂತ್ರಣ ನೀಡಿದೆ. ವಿಶ್ವ ಜನಸಂಖ್ಯಾ ದಿನದ ಧ್ಯೇಯವಾಕ್ಯ ಅನ್ಲೀಶಿಂಗ್ ಇನ್ ದಿ ಪವರ್ ಆಫ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಅಪ್ಲಿಫ್ಟಿಂಗ್ ದಿ ವಾಯ್ಸಸ್ ಆಫ್ ವುಮೆನ್ ಆ್ಯಂಡ್ ಗರ್ಲ್ಸ್ ಟು ಅನ್ಲಾಕ್ ಅವರ್ ವರ್ಲ್ಡ್ಸ್ ಇನ್ಫಿನಿಟ್ ಪಾಸಿಬಲ್ಸ್. ದೇಶದ ಮೊದಲ ಇಂಗಾಲ ತಟಸ್ಥ ಆಸ್ಪತ್ರೆ ಬೆಂಗಳೂರು ನಗರದಲ್ಲಿ ನಿರ್ಮಾಣವಾಗಿದೆ. ರಾಷ್ಟ್ರಪತಿ ಭವನದ ಪ್ರಸಿದ್ಧ ಮೊಘಲ್ ಉದ್ಯಾನವನವನ್ನು ಅಮೃತ ಉದ್ಯಾನವನ ಎಂದು ಮರುನಾಮಕರಣ ಮಾಡಲಾಗಿದೆ. ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸಂರಕ್ಷಣೆ ಆ್ಯಪ್ ಪೋರ್ಟಲ್ ಅನ್ನು ಕರ್ನಾಟಕ ರಾಜ್ಯ ಜಾರಿಗೊಳಿಸಿದೆ. ಅಂಡಮಾನ್ ಮತ್ತು ನಿಕೋಬಾರ್ 21 ದ್ವೀಪಗಳಿಗೆ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಭಾರತದ ಅತ್ಯಂತ ಉದ್ದದ ಎಕ್ಸ್ಪ್ರೆಸ್ ವೇ ದೆಹಲಿ ಟು ಮುಂಬೈ ಎಕ್ಸ್ಪ್ರೆಸ್. ಕರ್ನಾಟಕ ರಾಜ್ಯದ ನಾಡದೇವತೆಯ ಹೊಸ ಚಿತ್ರದ ಕಲಾವಿದ ಸೋಮಶೇಖರ್. ಎಸ್ಸಿ ಇತ್ತೀಚೆಗೆ ಚುನಾವಣೆ ಆಯುಕ್ತರ ನೇಮಕಕ್ಕೆ 3 ಜನರ ಸಮಿತಿ ಸಲಹೆ ತೀರ್ಪು ನೀಡಿದೆ. ಇತ್ತೀಚೆಗೆ ಭಾರತದ ಅತ್ಯಂತ ಭೀಕರ ರೈಲು ದುರಂತ ಒಡಿಶಾ ರಾಜ್ಯದಲ್ಲಿ ಜರುಗಿತು. ವಿಶ್ವದ ಅತಿ ಎತ್ತರದ ದೇವಾಲಯ ಚಂದ್ರೋದಯ ಮಂದಿರ ಉತ್ತರ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿದೆ. 2022ರ ಫಿಫಾ ವಿಜೇತ ತಂಡ ಅರ್ಜೆಂಟೈನಾ. ಪುಷ್ಪ ಕಮಲ ದಹಲ್ ಪ್ರಚಂಡ ಅವರು ನೇಪಾಳ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. 12ನೇ ವಿಶ್ವ ಹಿಂದೂ ಸಮ್ಮೇಳನದ ಆಯೋಜನೆಯ ದೇಶ ಪಿಜಿ. ಸಿಯಾಚಿನ್ನ ಮೊದಲ ಮಹಿಳಾ ಅಧಿಕಾರಿ ಕ್ಯಾ ಶಿವ ಚೌಹಾಣ್. ಎನ್ಎಚ್ಎಐನ ಅಧ್ಯಕ್ಷರನ್ನಾಗಿ ಸಂತೋಷ್ ಕೆ ಯಾದವ್ ಅವರನ್ನು ನೇಮಿಸಲಾಗಿದೆ. ರೈಲ್ವೆ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಲಾಹೋಟೆ ಅವರು ನೇಮಕವಾಗಿದ್ದಾರೆ. ಏಷ್ಯಾದ ಮೊದಲ ಹೈಡ್ರೋಜನ್ ರೈಲಿಗೆ ಚೀನಾ ದೇಶದಲ್ಲಿ ಚಾಲನೆ ನೀಡಲಾಗಿದೆ. 2023ರ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಪಡೆದ ಕರ್ನಾಟಕದ ಬಾಲಕ ರಿಷಿ ಶಿವಪ್ರಸನ್ನ.
2023 ಜನವರಿ 15 ಭಾರತೀಯ ಭೂಸೇನಾ ದಿನ. ಆತಿಥ್ಯ ವಹಿಸಿದ ನಗರ ಬೆಂಗಳೂರು. ಆದಿಯೋಗಿ ಶಿವನ ಮೂರ್ತಿ 112 ಅಡಿ ಎತ್ತರದ ಶಿವನ ಮೂರ್ತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. 2023 ಕರ್ನಾಟಕ ರಾಜ್ಯದ ಬಜೆಟ್ ಗಾತ್ರ 45.14. ಗರುಡಾಕ್ಷಿ ಆ್ಯಪ್ ಅನ್ನು ಅರಣ್ಯ ಇಲಾಖೆಯು ಬಿಡುಗಡೆ ಮಾಡಿದೆ. 2023 ಬ್ರಿಟಿಷ್ ಅಕಾಡೆಮಿ ಬುಕ್ ಪ್ರಶಸ್ತಿ ಪುರಸ್ಕೃತರು ನಂದಿನಿ ದಾಸ್. ಭಾರತದಲ್ಲಿ ಮೊದಲ ಬಾರಿಗೆ ಜಾತಿಗಣತಿ ವರದಿ ಬಿಡುಗಡೆ ಮಾಡಿದ ರಾಜ್ಯ ಬಿಹಾರ್. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಅಧಿವೇಶನದ ಯೋಜನೆಯ ನಗರ ನವದೆಹಲಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿ ಅಧಿವೇಶನದ ಸ್ಥಳ ಮುಂಬೈ. ಕರ್ನಾಟಕ ರಾಜ್ಯದ ನೂತನ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಧ್ಯಕ್ಷರಾಗಿ ಸುಖದೇವ್ ತೋರಟ್ ಅವರು ನೇಮಕಗೊಂಡಿದ್ದಾರೆ. UNWTO ಅತ್ಯುತ್ತಮ ಪ್ರವಾಸೋದ್ಯಮ ಹಳ್ಳಿದೋರ್ಡ್ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಪೊಲೀಸ್ ಜಿಲ್ಲೆಗಳಲ್ಲಿ ಡ್ರೋನ್ ಕಣ್ಗಾವಲು ಮಾಡಿದ ಮೊದಲ ಭಾರತದ ರಾಜ್ಯ ಕೇರಳ. ಆಪರೇಷನ್ ವೆಪನ್ ರಿಕವರಿ ಕಾರ್ಯಾಚರಣೆಯನ್ನು ಮಣಿಪುರದ ದಂಗೆಗಾಗಿ ಕೈಗೊಳ್ಳಲಾಗಿದೆ. ಪುವಪನು ಗ್ರ್ಯಾಂಡ್ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಲೋಗೋ ಮತ್ತು PG ದೇಶದ ಕಂಪ್ಯಾನಿಯನ್ ಆಫ್ ದಿ PG ಪ್ರಶಸ್ತಿಯನ್ನು ಭಾರತೀಯರಾದ ನರೇಂದ್ರ ಮೋದಿಯವರಿಗೆ ದೊರೆತಿದೆ. 2023 ಕ್ವಾಡ್ ಶೃಂಗಸಭೆ ನಡೆದಿದ್ದು ಜಪಾನ್ ದೇಶದಲ್ಲಿ. ಏಷ್ಯಾ ಬಾಸ್ಕೆಟ್ಬಾಲ್ ಅಧ್ಯಕ್ಷರಾಗಿ K. ಗೋವಿಂದರಾಜು ಅವರು ನೇಮಕಗೊಂಡಿದ್ದಾರೆ. ಭಾರತೀಯ ಸ್ಪರ್ಧಾತ್ಮಕ ಆಯೋಗದ ಅಧ್ಯಕ್ಷರಾಗಿ ರವನೀತ್ ಕಾರ್ ನೇಮಕಗೊಂಡಿದ್ದಾರೆ. ಸುರನಾಮ್ ದೇಶದ ನಾಗರಿಕ ಪ್ರಶಸ್ತಿ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನಾ ಆಫ್ ಯೆಲ್ಲೋ ಸ್ಟಾರ್ ಪ್ರಶಸ್ತಿಯನ್ನು ದ್ರೌಪದಿ ಮುರ್ಮು ಪಡೆದುಕೊಂಡಿದ್ದಾರೆ. ಶಾಲೆಯಿಂದ ಪ್ರಾರಂಭಕ್ಕೆ ಯುವ ಮನಸ್ಸುಗಳ ಪ್ರಚೋದಿಸುವುದು, ಇದು ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಧ್ಯೇಯವಾಕ್ಯವಾಗಿದೆ. ಬ್ರಿಟನ್ನ ನೂತನ ದೊರೆಯಾಗಿ 3ನೇ ಕಿಂಗ್ ಚಾರ್ಲ್ಸ್ ನೇಮಕಗೊಂಡಿದ್ದಾರೆ. ಪಂಚಾಯತ್ ರಾಜ್ ದಿನ ಏಪ್ರಿಲ್ 24, 2023 ಆತಿಥ್ಯ ರಾಜ್ಯ ಮಧ್ಯಪ್ರದೇಶ. ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನದ ಥೀಮ್ ಟೈಮ್ ಟು ಡೆಲಿವರ್ ಝೀರೋ ಮಲೇರಿಯಾ. ಭಾರತದ ಮೊದಲ ವಾಟರ್ ಮೆಟ್ರೋ ಕೇರಳದಲ್ಲಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಪ್ರಕಾಶ ಸಿಂಗ್ ಬಾದಲ್ ನಿಧನರಾಗಿದ್ದು, ಇವರು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಏಪ್ರಿಲ್ 22 ವಿಶ್ವ ಭೂ ದಿನದ ಥೀಮ್ ನಮ್ಮ ಗ್ರಹದಲ್ಲಿ ಹೂಡಿಕೆ ಮಾಡಿ. 2023 ಕ್ರಿಮಿನಾ ಮಿಸ್ ಇಂಡಿಯಾ ಆಗಿ ನಂದಿನಿ ಗುಪ್ತಾ ಅವರು ಆಯ್ಕೆಯಾಗಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 125 ಅಡಿ ಎತ್ತರದ ಪ್ರತಿಮೆಯನ್ನು ಹೈದರಾಬಾದ್ನಲ್ಲಿ ನಿರ್ಮಿಸಲಾಗಿದೆ. ಭೂಸೇನೆ ಉಪಮುಖ್ಯಸ್ಥರಾಗಿ ಸುಚೇಂದ್ರ ಕುಮಾರ್ ಅವರನ್ನು ನೇಮಿಸಲಾಗಿದೆ. ರಾಷ್ಟ್ರೀಯ ತೋಟಗಾರಿಕಾ ಸಮ್ಮೇಳನ 2023 ಆಯೋಜನಾ ನಗರ ಬೆಂಗಳೂರು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ವಸುದೈವ ಕುಟುಂಬಕ್ಕಾಗಿ ಯೋಗ.